ರೀ ನೀವೇನೋ ನೀವು ಪ್ರೀತಿಸಿದ ಹುಡುಗಿ ಜೊತೆ ಓಡ್ ಹೋಗ್ತೀರಿ, ತಾಳಿ ಕಟ್ಟಿದ ಹೆಂಡತಿ ಬಗ್ಗೆ ಏನಾರ ಯೋಚನೆ ಮಾಡಿರಿ? ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಾಳೆ ವಕೀಲರ ಹತ್ರ ಹೋಗಿ ಡೈವೋರ್ಸ್ ಅಪ್ಲೈ ಮಾಡೋಣ. ಯಾಕಾಳಿಯ ಮೊಸೂಡ್ ಏನದ್ ಮಂಗೇನ ಮುಕ್ಕಳಾಗೈತಿ? ಹೊಸ್ತಾಗ ಮದುವೆಗೆ ಹೇಳಿ ನೀನ ಮುಖ ಹೆಂಗಿರ್ಬೇಕು ಗೊತ್ತನ? ಚಂಪಾ ಕಲಿ ತಿಂದಂಗ ಹಂಗ ಚಕ 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 ಅಂತ ಹೊಳಿತಿರ್ಬೇಕ. ಹೆಂಗಾಗಿ ಈಗೇನಾಗೇನು ಮಾವ ನಾನು ಏನಾಗಿಯ? ಮೊಸೂಡ್ ಏನದ್ ಅರ್ಧ ಮುರ್ಧ ಬೇಸಿರ ಹೋಳಿಗೆಗೈತಿ. ಮಾತಾಡಿದ ಬರೀ ತಿನ್ನೋದ್ರ ಬಗ್ಗೆ ಮಾತಾಡ್ತಾನ. ಹಾ, ತಿನ್ನೋದ್ರ ಬಗ್ಗೆ ಅಂದಿಲ್ಲ ಮಾವ. ಅಪ್ಪ ಫೋನ್ ಮಾಡಿದ್ದ ಉಣ್ಣಾಕ ಏನ್ ಮಾಡಿಸ್ಲಿ ಅಂತ ಹೇಳಿ. ಜಿಲೇಬಿ ಹೇಳಿನಿ, ಮೆಸರು ಪಾಕ್ ಹೇಳಿನಿ, ಹೋಳಿಗೆ ಹೇಳಿನಿ, ಕರ್ಚಿಕಾಯಿ ಹೇಳಿನಿ, ಉಂಡಿ ಹೇಳಿನಿ, ಎಲ್ಲಾ ಸ್ವೀಟ್ ನಾಗ ಹೇಳಿನಿ ನೋಡ್ಪ. ಬರೀ ಸ್ವೀಟ್ ಮಾಡಿಸಲ್ಲ ಮಾವ ನೀನು. ಜನ ಸ್ವೀಟ್ ತಿಂದು ಶುಗರ್ ಬಂದು ಸುಡುಗಾಡ್ಸರ ಹಾಕೊಂತಾರ. ನೀವೊಬ್ಬ ಹಂಗ್ಯಾಕ್ ಬೇಜಾರ್ ಹಾಕಿರಿ ಹೇಳಿ ಅಂದ್ರ? ಮನಸ್ಸು ಸಿಹಿ ಮಾಡ್ಕೊಂಡ್ ಸ್ವೀಟ್ ತಿಂದೆ ಅಂದ್ರ ಸುಡುಗಾಡ್ ದೂರ ಆಕತಿ. ಹೌದೌದು, ಮತ್ತೇನ್ ಹೇಳಿ? ಅನ್ನ, ಸಾರು, ಪಲ್ಯ, 2 ತರದ ಕಾಳಿನ ಪಲ್ಯ, ರೊಟ್ಟಿ ಎಲ್ಲಾ ಹೇಳಿನಿ. ಅಲ್ಲ ಮಾವ, ನಂದೇನು ಮಾಮನಿ ಮಾಡಕ್ ಕುಂತೀಯೋ ಇನ್ನೊಂದ್ಸಲ ಮದ್ವಿ ಮಾಡಕ್ ಕುಂತೀಯೋ? ಅಳಿಯ ಉಣ್ಬೇಕ, ಉಂಡ್ ಉರಿಬೇಕ, ಊರಾಗ ಮೆರಿಬೇಕ ಅಳಿಯ. ಹಿಂಗ್ ಉಪವಾಸ ಮೆರಿದೆ ಅಂತಂದ್ರ ಊರಾಗ ಏನ್ ಉರಿತೀರ ಅಂತಾರ. ಹೌದಳಿಯ, ನೀನೇನ ಹೊತ್ತಿಟ್ಟಿದ್ ಮೆಣಸಿನ್ಕಾಯಿ ಮಾಡಕತ್ತಿಯಲ್ಲ, ಯಾಕ? ಎಲ್ಲಾ ನಿನ್ ಭಾಷೆದಾಗ ಹೇಳ್ತೇನೆ ಕೇಳು. ನನಗ ಜಿಲೇಬಿ ಅಂದ್ರ ಇಷ್ಟ. ಓ ಜಿಲೇಬಿ, ಅದನ್ನ ಮರ್ತ ಬಿಟ್ರ ನೋಡ. ಈಗ ಫೋನ್ ಹಚ್ಚಿ ಹೇಳ್ತಾನ ನಮ್ಮಪ್ಪಗ, ಜಿಲೇಬಿ ಒಂದ್ ಸ್ವಲ್ಪ ಜಾಸ್ತಿನ ಮಾಡಸ ನಮ್ಮ ಮಳಿಯಾಗ ಅಂತೇಳಿ. ತಲೆ ಕೆಡ್ಸ್ಕೊಬೇಡಳಿಯ. ಹಂಗಲ್ಲೋ ಮರಿಯ, ಎಲ್ಲಾ ನಿಂಗೆ ಅರ್ಥವಂಗ ಹೇಳ್ತೀನಿ ಕೇಳು. ಹೇಳಳಿಯ. ಓಕೆ, ಒಂದು ಕಾರ್ಯಕ್ರಮ ಅಂತ ತಿಳ್ಕ. ಅಲ್ಲಿ ನನಗ ಜಿಲೇಬಿ ಅಂದ್ರೆ ಇಷ್ಟ. ಎಲ್ರು ಸೇರಿ ಬಾಯ ಜಾಮೂನ್ ತುರ್ಕಾಕೊಂತಾರ. ಏನ್ ಮಾಡ್ಲಿ? ಚಲೋ ನೋಡಿ ಆರೋಗ್ಯಕ್ಕ ತಿನ್ನ. ಅವ್ರಾಗೆ ತುರ್ಕಾಕತ್ತಾರ ತಿನ್ನೋದ್ ಬಿಡ್ತೀಯನ್ಪ. ಆದ್ರೆ ನಂಗೆ ಇಷ್ಟ ಆಗಿದ್ ಜಿಲೇಬಿಗೆ ಎದುರಿಗೆ ಬಂದಿರ್ತತಿ. ಈಗ ಏನ್ ಮಾಡ್ಲಿ? ಬಡದ್ ಬಾಯಾಗ ಹಾಕ್ಯ ಹೇಳಿದ್ರ ಅರ್ಥ ಮಾಡಿಕ್ಯ. ಆದ್ರೆ ಎಲ್ಲರೂ ಸೇರಿ ಬಾಯ ಜಾಮೂನ್ ತುರ್ಕ್ಯಾರ. ಈಗ ಜಾಮೂನ್ ಕಕ್ಕ ಜಿಲೇಬಿ ತಿನ್ನ. ಹಾ, ನಾನು ಅದನ್ನೇ ಮಾಡಕ್ ಹೊಂಟನೀಗ. ಹಾ, ಕರೆಕ್ಟ್ ಐತಿ. ನೀವು ಜಿಲೇಬಿ ಇಷ್ಟ ಅಂತ. ಜಿಲೇಬಿ ಇಷ್ಟ ಇದ್ದವ ಜಾಮೂನ್ ಯಾಕೆ ಬಾಯಿ ತೆಗಿಬೇಕತ್ತ? ಒಳಗ್ ಬರ್ತೀರೇನ? ಸ್ವಲ್ಪ ಮಾತಾಡೋದೈತಿ. ಇಲ್ಲೇ ಮಾತಾಡ್ರಿ, ಒಳಗಡೆ ಮಾತಾಡೋವಂಥ ವಿಷಯ ಏನಿಲ್ಲ ಅನಿಸ್ತೈತಿ. ಇದು ಆ ವಿಷಯ ಅಲ್ಲ, ಬೇರೆ ವಿಷಯ ಐತಿ. ಬೇರೆ ವಿಷಯನ ಇಲ್ಲ ಬೇರೆದ್ರ ವಿಷಯನ? ಬೇರೆದ್ರ ವಿಷಯ ಆದ್ರೂ ನಮಗ್ ಸಂಬಂಧಪಟ್ಟಿದ್ದ ಅಲ್ಲ. ನಿಮಗ್ ಸಂಬಂಧಪಟ್ಟಿದಂತ ಹೇಳ್ರಿ, ನಮಗ್ ಸಂಬಂಧಪಟ್ಟಿದ್ದಕ್ಕೆ ಏನು ಉಳ್ದಿಲ್ಲ, ಎಲ್ಲ ಮೊನ್ನೆನೆ ಮುಗ್ದೈತಿ. ನೋಡ್ರಿ, ನೀವು ಹಿಂಗೆ ಚುಚ್ಚಿ ಮಾತಾಡಕ್ ಹೋಗ್ಬೇಡ್ರಿ. ನನಗೆಲ್ಲದಕ್ಕೂ ಸಹಾಯ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ರಿ. ಓ ಹೌದಲ್ಲ, ಅಲ್ಲಿವರೆಗೂನಾದ್ರೂ ನಮ್ಮ ಸಂಬಂಧ ಗಟ್ಟಿ ಇರ್ಬೇಕಲ್ಲ. ಹೇಳ್ರಿ, ಅದೇನು ಗನಂದಾರಿ ವಿಷಯ ಅಂತ ಹೇಳಿ. ನಾಳೆ ಮಾಮನಿ ಹೋಗೋದೈತಿ. ಗೊತ್ತು ಹೇಳ್ರಿ, ಅದೇನಂತ ವಿಷಯ ಅಲ್ಲ. ಅಲ್ಲೇನು ನಿಮ್ಗೆ ಇರಿಟೇಷನ್ ಆಗೋವಂಥದ್ದು ಏನು ನಡೆಯಲ್ಲ, ತಗೋರಿ. ಹಂಗಲ್ರಿ, ನಾಳೆ ಮಧ್ಯಾಹ್ನ ಮಾಮನಿ ಹೋಗೋದೈತಿ. ಅದಕ್ಕೆ ಇವತ್ತು ಹೋಗಿ ವಕೀಲರನ್ನ ಮೀಟ್ ಮಾಡೋಣ ಅಂತ. ಓ ಹೌದಲ್ಲ, ಬೇರೆ ಸಮೇತನೇ ಕಿತ್ತ ಹಾಕ್ಬೇಕಂತ ಹೇಳಿ ಡಿಸೈಡ್ ಮಾಡ್ಕೊಂಡಿವಲ್ಲ. ಎಷ್ಟೊತ್ತಿಗೆ ಹೋಗ್ಬೇಕು? ನಾಳೆ 10 ಗಂಟೆಗೆ ಮಾಮನಿ ಹೋಗೋದೈತಿ. ಅದಕ್ಕೆ ಇವತ್ತು ಮಧ್ಯಾಹ್ನ ಹೋಗ್ಬಿಡೋಣ. ಸಿಟಿಗಂತೂ ಹೋಗೋಕ್ಕಾಗಲ್ಲ, ನಾವಿಬ್ರು. ನಮ್ಮ ವಕೀಲರದ್ದು ಇಲ್ಲೇ ಒಂದು ಮನೆ ಐತಿ, ಇಲ್ಲೇ ಹೋಗ್ಬಿಡೋಣ. ಸರಿ, ರೆಡಿ ಆಗಿರ್ತೀನಿ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸ್ ಎಲ್ಲ ಏನು ಹೇಳಬೇಡ್ರಿ, ಅಷ್ಟೇನು ದೊಡ್ಡಕ್ಕೆ ಅಲ್ಲ. ಸರಿ, ರೆಡಿ ಆಗ್ರಿ, ಹೋಗೋಣ. ಇದ್ರ ಕರಿ ಮಾರಿ ಇಟ್ಕೊಂಡ ಬೆಳಗಾಗೋ ಕ್ರೀಮ್ ಕೊಡಂತಂದ್ರೆ ಏನು ಕೊಡ್ಬೇಕು ನಾ? ಈ ಸಂಜೀವ ಮತ್ತೆ ಬಂತಪ್ಪ ಶನಿ. ಮಠ ಮಧ್ಯಾಹ್ನ ಬಿಸಿಲಾಗ ಮನಿ ಸಂಧ್ಯಾಗ ಬಂದ ಮಜಾಕ ಮಾಡಿದೆ ಅಂತಂದ್ರ ಸಪ್ಪಳಿಲ್ದಂಗೆ ಮಾಡ್ರಾಗ ಹೋಗ್ತಿ. ಸಪ್ಪಳಿಲ್ದಂಗೆ ಮಾಡ್ತೀಯ ನನ್ನ? ಊರಾಗ 7ನೇ ಕಲ್ತಕ್ಕೆ ನೀ ಒಬ್ಬೇಕೆ ಅಂತ ಏನ್ ಸೊಕ್ಕ ನಿನಗ? ಅವಂಗ ಲವ್ ಲೆಟರ್ ಬರ್ದು ಕೊಡು. ಬರ್ದು ಕೊಡಂಗಿಲ್ಲ, ನೀನ ಬರ್ಕೋ. ನಾನ ಬರ್ಕಂತಿದ್ಯಾ, ಆದ್ರ ಉಗುರು ಸುತ್ತಾಗೈತಿ. ಇವಂಗೇನು ಬ್ಯಾನಾಗೈತಿ? 7ನೇ ಬಡ್ಡಿ ಮಗ ಇವ, ಫೇಲ್ ಆಗ್ಯಾನ. ನಾ ಏನ್ರ ಶಾಲ್ಯಾಗಿದ್ದಾಗ ಶ್ವೇತಾ ನಿಂದ ಬೀಳಿಲ್ಲ ಅಂದಿದ್ರ ನಿನ್ಕಿಂತ ಜಾಸ್ತಿನ ಓದ್ತಿದ್ದೆ. ನಾನ ಕವನ ಬರ್ದು ಕೊಡ್ತಿದ್ದೆ. ಏನು ಊರಾಗ ನೀನ ಸುಂದ್ರಿ ಅಂತಂದ ಪೋಸ್ ಕೊಡಾಕಂತೇನ? ನಿನ್ನಂತ ಸುಂದ್ರಿಯರು ನಮ್ಮ ಹೊಲಕ್ಕ ಕಳೆ ಕೇಳಾಕ್ ಬರ್ತಾರ. ಇನ್ನು ಈಗ ಇಬ್ಬರನ್ನ ಬಿಟ್ಟು ಬಂದೆ. ತಿಳ್ಕ ಏನ ಪಾಸ್ ಆಗಿ ಅಂತಂದ್ ಬಂದ್ ಕೇಳಾಕ್ ಕುಂತ್ವಿ. ಲವ್ ಹೆಲ್ಪ್ ಮಾಡಂಗಿಲ್ಲ ಅಂತ ಹೇಳಿ ಆಕಿ ಏನ್ ಬರ್ಕೊಡ್ತಿಲ್ಲ. ಇಲ್ಲ ಖುಷಿ ಖುಷಿಯಿಂದ ಖುಷಿ ಸಲುವಾಗಿ ನನ್ನ ಖುಷಿಗೋಸ್ಕರ ಒಂದು ಲವ್ ಲೆಟರ್ ಬರ್ಕೊಡು ಅಂದ್ರ ಈ ಖುಷಿಗಾಗ್ಬಲ್ದು ದೋಸ್ತ. ನನ್ ಲವ್ ಹಳ್ಳಾನ ಹತ್ತಲೆ. ಅಕ್ಕಿಗೆ ಹೆಸರು ಚೇಂಜ್ ಮಾಡ್ಕೊ ಅಂತ ಹೇಳ. ಬೇಕಂದ್ರ ನೀ ಮಾಡ್ಕೆ ದೋಸ್ತ, ನೀ ಮಾಡ್ಕೊಂಡ ಬೇಡ. ಏಯ್ ಗ್ವಾಡ್ಯಾಗಿರ್ತಾವ ತಗಣಿ ನಿನ್ನ ಬಾಯಾಗ ದೋಸ್ತ ಕೊಟ್ಬಿಟ್ಟು ಮಾತಾಡು.
ನೀವಿಬ್ರು ಹಾಳಾಗಿ ಹೋಗ್ರಿ ನಾ ಮಾತ್ರ ಬರ್ದು ಕೊಡಂಗಿಲ್ಲ. ನಿಮ್ಮಿಂದ ಇಬ್ರು ಲವರ್ಸ್ ಹಾಳಾಗಿ ಹೋಗ್ತಾರಲ್ರಿ ಉತ್ತಾರಾಗಲ್ಲ ನೀವು. ದೋಸ್ತ ಒಂದು ಲವ್ ಲೆಟರ್ ಸಲುವಾಗಿ ಈಕಿ ನನ್ನ ಲವ್ನ ಹಳ್ಳ ಹತ್ತಿ ಬಿತ್ತಿ ಹೋದ್ನಲ್ಲಿ ನನ್ನ ಲವ್ ಹಾಳಾಗಕ್ಕೆ ಯಾರು ಕಾರಣ ಅಂದ್ರೆ ಬಡ್ಕೋಬೇಡ, ಹೋಗಿ ಪೆನ್ ತಗೊಂಡ್ ಬಾ. ಎಷ್ಟು ದಿನ ಅಂಗಡಿ ಕೆಲಸ ಮಾಡ್ತೇನೆ ಅಂತೀರಿ ಒಂದು ಪೆನ್ ಇಟ್ಕೊಳಕ್ಕಾಗಲ್ಲನ? ತೆಲಿಗೆ ನೋಡಿ ಕ್ಲಿಪ್ ಹಾಕಿಲ್ಲ, ತಂಬರ್ಲಿ ಪೆನ್. ತಮ್ಮೋಗಲ್ಲಿ ಹೋಗಿ. ಏ ದೋಸ್ತ ಇಲ್ಲಿ ಯಾಕೆ ನಿಂತ್ಕೊಂಡು ಇಲ್ಲಿ ಹಸೆ ಮೈಯಾಗ ದೃಷ್ಟಿ ಏನ್ರ ಆದ್ವು ಅಂದ್ರ ನಾಳೆ ಮಕ್ಕಳಾಗಲ್ಲ ನೋಡು. ಮದುವಿನ ಮುರಿದು ಹೊಂಟತಿ, ಮಕ್ಳು ತಗೊಂಡು ಏನು ಮಾಡಲಿ? ಯಾಕೆ ಏನಾತ? ದೋಸ್ತ ನನ್ನ ಲವರ್ ಫುಲ್ ಟೆನ್ಷನ್ ಆಗ್ಯಾಳ. ನಾಳೆ ನಾನು ಮಾಮನಿಗೆ ಹೋಗ್ಬೇಕು ಅಂತಂದು ಆಕಿ ಟೆನ್ಷನ್ ಆಗ್ಯಾಳ. ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಹೆಂಗಾರ ಮಾಡಿ ಡೈವರ್ಸ್ ಕೊಡ್ಸು. ನಾವು ನಿನ್ಗೆ ಏನು ಅಂಗಡಿಯಾಗ ಸಿಗ ಏನು ವಿಮಲ್ ಪ್ಯಾಕೆಟ್ ಮಾಡಿ ಏನು ಡ್ರೈವರ್ಸ್ ಅದ ನೋಡ್ಲಿ ಭಾಳ ಟೆನ್ಷನ್ ಆಗೈತಿ, ನಂಗೆ ಡೈವರ್ಸ್ ಬೇಕು. ಏನು ಮಾಡ್ತಿ ಗೊತ್ತಿಲ್ಲ. ನಿಜ ಹೇಳತೇನ ಗೆಳತಿ ಪವಿತ್ರ ನಮ್ಮ ಪ್ರೀತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಸಂಜಾ ಅಲ್ಲೇ ಹಸೆ ಮೈ ರೋಡ ಬಂದ್ ನಿಂತಿಲ್ಲೇ ನಿಂಗೆ ಎದಕ್ ಬೇಕು ಹೋಗ್ಲಿಪ್ಪ, ನಮ್ದ ನಮ್ಗೆ ಟೆನ್ಷನ್. ಅಲ್ಲಲ್ಲಿ ಇವತ್ತು ಅವಂದು ಮಾಮನಿ ಐತಿ ಅದಕ್ಕ ಅಣ್ಣ ಹೋಗ ಸುಮ್ಮನೆ ತೈತಿ ಮಾಡ. ಕೆಚ್ ಹಾಕಕತ್ತೀರೇನ ರಾತ್ರಿ? ಏನಿಲ್ಲ ಸುಮ್ಮನೆ ಹೋಗಿಲ್ಲ, ನಮ್ದು ಟೆನ್ಷನ್ ಆಗೈತಿ. ಏನ್ ಟೆನ್ಷನ್ ಆಗೈತಿಲಿ? ನಮ್ದ ನಮ್ಗೆ ಟೆನ್ಷನ್ ಆಗೈತಿ. ಏ ಹೇಳಲಿಪ್ಪ ಏನಾಗೈತಿ? ದೋಸ್ತ ಬಾಯಿಲೆ ದೋಸ್ತ, ನಮ್ ರಿಲೇಷನ್ಯಾಗ ಒಬ್ರಿಗೆ ಸ್ವಲ್ಪ ತೊಂದ್ರೆ ಆಗಿತ್ತು. ತೊಂದ್ರೆ ಅಂದ್ರ ಮದ್ವೆ ಆದ್ಮೇಲೆ ಅವ್ರಿಗೆ ಡೈವರ್ಸ್ ಬೇಕಾಗಿತ್ತು. ಯಾರ ಲಾಯರ್ ಏನಾರ ಪರಿಚಯ ಅದಾರ ನಾ ನಿನಗ? ಲಾಯರ್ ಹಾ ನಮ್ಮ ಅಣ್ಣ ಅದಾನ್ಲೇ, ನಮ್ಮ ಅಣ್ಣ ಒಡ ಹುಟ್ಟಿದ ಅಣ್ಣನ ಅದಾನ. ಅವ್ ಲಾಯರ್ ಅದಾನ? ಹೌದು, ಎಲ್ಲಿ ಅದ ನಮ್ಗ? ನಾನು ನಿಂದು ವಾಟ್ಸಪ್ ನಂಬರ್ ಕೊಡು, ಇಲ್ಲ ನಾನು ನಿನ್ಗೆ ಶೇರ್ ಮಾಡ್ತಾನೆ. ಸರಿ ಅದ ನಂಬರ್. ಅಲ್ಲೇ ಆಮೇಲೆ ಮತ್ ಕನ್ಫ್ಯೂಸ್ ಅದಿ ನೀನು. ಅವ ಸೇಮ್ ನನ್ನಂಗ ಅದನ. ಇರ್ಲಿ ಬಿಡು, ಗೊತ್ತಾಕತಿ. ಹಾ ಹೋಗಂಗಾರ ನಾ ಹೇಳ್ತೀನಿ, ನೀವು ಹೋಗಿ ಸರಿ ಮಾಡ್ತೀರಾ? ಬರ್ಲೆ ಸರಿ ಜಲ್ದಿ ನಂಬರ್ ಹಾಕಂಗಾರ. ದೋಸ್ತ ಅವ್ರ ಅಣ್ಣನ ಲಾಯರ್ ಅದಾನಂತ, ಅವ್ರ ನಂಬರ್ ಹಾಕ್ತಾನಂತ, ಅಲ್ಲಿಗೆ ಹೋಗ್ಬಿಡ ನಡಿ. ಸರಿ ಹೋಗ್ರ. ಹಾ ವಕೀಲ್ರ ಓ ನವ ದಂಪತಿಗಳು ಬರ್ರಿ ಬರ್ರಿ ಕುಟ್ಕೊ ಬರ್ರಿ ನಾ ಇಲ್ಲಿ ಬರ್ರಿ ಬರ್ರಿ. ನೋಡ್ರಿ ಸ್ವಲ್ಪ ಕಟ್ರಿ ಇದ್ದ ಕಾಯಿ ಬಿತ್ತ ಅಂತ ನೋಡ್ರಿ. ಕೈಯಿಂದ ಇನ್ನೂ ಹಂಡ್ರಲ್ಲ ಏನೋ ಗೊತ್ತಿಲ್ಲ. ಇಲ್ಲಿ ಅಂಡಂಗ ಕಡೆಗೆ ನಿರ್ಣಯ ಮಾಡೇ ಬಂದೇನಪ್ಪ. ಹಾಂ ರೀ, ವಿಷಯ ಭಾಳ ಗಂಭೀರ ಇತ್ತಲ್ಲ ಅದಕ್ಕೆ. ಅಲ್ವ ಅದು ಸ್ವಲ್ಪ ಹೊಂದಾಣಿಕೆ ಮಾಡಿ ನೋಡ್ಬೇಕಾಗಿತ್ತು. ಹಂಗೇನಿಲ್ರಿ, ಹೊಂದಾಣಿಕೆ ಆಗ್ಬಾರ್ದಂತಾನೆ ಒಂದು ಸ್ವಲ್ಪ ಜಲ್ದಿ ಬಂದೇವಿ. ಬಾಯ್ಲೆ ಬಾಯ್ಲೆ ಹುಡುಗಿ ಭಾಳ ಚುರುಕದಾಳ, ಸ್ವಲ್ಪ ವಿಚಾರ ಮಾಡಿ ನೋಡ್ಬೇಕಾಗಿತ್ತು. ಯಾಕ್ರಿ ವಕೀಲ್ರ ಎರಡೆರಡು ತಲೆ ಕಟ್ಬೇಕಂತ ಮಾಡ್ರಿ ನಂಗೆ? ಓ ಜಿಲೇಬಿ ತಿನ್ನೋ ಆಸೆ ಇರೋನ್ಗೆ ಬಲವಂತವಾಗಿ ಗುಲಾಬ್ ಜಾಮೂನ್ ತುರ್ಕಿದ್ರೆ ಹೆಂಗ್ ತಿಂತಾನ್ರಿ ವಕೀಲ್ರೆ? ಈ ಡೈಲಾಗ್ ಎಲ್ಲೋ ಕೇಳಿನಲ್ಲ. ನಮ್ಮಣ್ಣ ಪೆದ್ದ ಅದಾನ, ಅವ್ನ್ ಮಾತಾಡಿದೆಲ್ಲ ಕೇಳಿಸ್ಕೊಂಡೇನ. ನಾನು ಭಾಳ ಕೇಸ್ ಡೈವರ್ಸ್ ಮಾಡ್ಸೀನಪ್ಪ, ಆದ್ರೆ ಇಂಥ ಕೇಸ್ ನೋಡ್ಲಿಲ್ಲ ನೋಡು. ಅಲ್ಲೋ ಮಾಮ ನೀನು ಆಗಿಲ್ಲ, ಬಾಯ್ಲೆ ಮಾಮ ನೀರು ಮುಗಿಸ್ಕೊಂಬಾರ್ರಿ ಆಮೇಲೆ ಮಾಡೋಣಂತ. ಮಾಮನಿ ಗಿಮನಿ ಏನಿಲ್ರಿ, ನನ್ನ ಮನಸ್ಸು ಭಾಳ ಚಲೋ ಐತಿ. ಅಲ್ರಿ ವಕೀಲ್ರೆ, ಮದ್ವಿ ಮಂಟಪದಿಂದ ಓಡೋದವ್ರು ಎಷ್ಟ್ ಜನ ಅದಾರ, ಮದ್ವಿ ಆದ್ಮೇಲೆ ಓಡೋದವ್ರು ಎಷ್ಟ್ ಜನ ಅದಾರ? ನಮ್ದು ಇನ್ನೊಂದ್ ಸ್ವಲ್ಪ ಜಲ್ದಿನೇ ಆಗ ಅಂತೆ ತಗೋರಿ. ಅದು ಭಾಳ ಚಲೋ. ಹೋಲಿ ಬಿಡಪ್ಪ, ನಮ್ಗಾರ ಯಾಕೆ ಬೇಕು ಡೈವರ್ಸ್ ಕೊಡೋ ಕಾರಣ ಏನು? ಕೈ ಕಟ್ಟಿದ ಕಂಕಣದಾರ ಇನ್ನೂ ಹರಿದಿಲ್ಲ, ಮೈಗೆ ಹಚ್ಚಿದ ಅರ್ಶನ ಇನ್ನೂ ಅಳ್ಸಿಲ್ಲ, ಕಾರಣ ಎಲ್ಲಿಂದ ಕೊಡ್ಬೇಕ್ರಿ? ನೋಡ್ರಿ ವಕೀಲ್ರ, ಇಂಥ ಹರಿದು ಹೋಗೋ ಕೆಲಸ ನೀವು ಭಾಳ ಮಾಡ್ತೀರಿ. ನಾವು ಏನು ಮಾಡ್ತೀರಿ ಏನೋ ಗೊತ್ತಿಲ್ಲ, ನಮ್ಮಿಬ್ರಿಗೆ ಡೈವರ್ಸ್ ಬೇಕಷ್ಟ. ಒಟ್ನಾಗ ಅವ್ರಿಗೆ ಜಿಲೇಬಿ ತಿನ್ಬೇಕು. ಇದೇನು ಜಾಮೂನ್ ಜಿಲೇಬಿ ಕತಿ? ವಕೀಲ್ರ ಅವ್ರಿಗೆ ಜಿಲೇಬಿ ಅಂದ್ರೆ ಭಾಳ ಇಷ್ಟ, ಅದಕ್ಕೆ ಹಿಂಗೆ ಅನ್ನಕೊಂತಾರ. ಅದೆಲ್ಲ ಬಿಡ್ರಿ, ಒಟ್ಟು ನೀವೊಂದು ರೀಸನ್ ಹುಡುಕ್ರಿಪ. ಇಷ್ಟು ಜಲ್ದಿ ಡೈವರ್ಸ್ ಆಗ್ಬೇಕಂತ ಕಾಣ್ಬೇಕು. ಹುಡುಕ್ರಿ ಮತ್ತೆ ಡೈವರ್ಸ್ ಕೊಡ್ಬೇಕು ಅವ್ರಿಗೆ. ವಕೀಲ್ರ ನಾ ಈಗಿನ ರೇಪ್ ಮಾಡಾಕ್ ಕುಂತಿದ್ದೆ ಅಂತ ಕೇಸ್ ಬರ್ಕರಿ. ಏ ಮದುವೆಗೆ ಯಾಕಿನ ರೇಪ್ ಅನ್ನಲ್ಲದಕ್ಕ ಹುಡುಗ ಅಡ್ವಾನ್ಸ್ ಅದಾನ ಅಂತ ಅರ್ಥ. ಒಂದ್ ಕೆಲ್ಸ ಮಾಡ್ರಿ, ಹೆಂಗೋ ಇವ್ರಿಗೆ ಜಿಲೇಬಿ ಅಂತಂದ್ರೆ ಭಾಳ ಇಷ್ಟ ಅಲ್ಲ, ಹುಡುಗಿಗೆ ಜಿಲೇಬಿ ಮಾಡಕ್ ಬರ್ಲಿಲ್ಲ ಅಂತ ಹೇಳಿ ಡಿವೋರ್ಸ್ ಕೊಡ ಅಂತ ಹೇಳಿ ಬರ್ಕೋರಿ. ಬೇರೆದ್ರ ಕಡೆಯಿಂದ ಮಾಡ್ಸ್ಕೊಂಡ್ ಬರ್ಬೋದು, ಇಲ್ಲ ಅಂಗಡಿಯಾಗ ತಂತಿರ್ಬೋದು. ಹೆಂಡತಿ ಕಾಯಾಗಿಂದಾನೆ ಮಾಡ್ಸ್ಕೊಂಡ್ ತಿನ್ಬೇಕಂತಂದ್ರ ಇದು ಭಾಳ ಹೊಲಸ ಮಟ್ಟಾಕತಿ. ಜಿಲೇಬಿ ಮಾಡಾಕ ಬರ್ಲಿಲ್ಲ ಅಂಥೇಳಿ ಕೋರ್ಟ್ನಾಗ ಕೇಸ್ ಹಾಕಿದ್ರೆ ಜನಕ್ಕೆ ಗೊತ್ತಾದ್ರೂ ಬೂಟ್ ತಗೊಂಡು ಹೊಡಿತಾರ. ತೋ ಈ ಜಿಲೇಬಿ ಕತ್ತಿ ಬಿಡ್ರಿ.
ಜಿಲೇಬಿನ್ ಬಿಟ್ರ ಕತಿನ ಬಗೆಹರ್ತೈತ್ರಿ ನೀವ್ ಅದನ್ನ ಬಿಡಾಕ್ ರೆಡಿ ಇಲ್ಲಲ್ಲ. ನಾ ಹೇಳಿದ್ದು ಹಂಗಲ್ಲ, ಈ ಡೈವರ್ಸ್ ವಿಷಯದಾಗ ಜಿಲೇಬಿ ಕತ್ತಿ ಬಿಡ್ರಿ ಅಂತ ಹೇಳಿದ್ದು. ಜಾಮೂನ್ ಬಿಟ್ಟಿರಲ್ಲ. ವಕೀಲ್ರ ಸುಮ್ಮನೆ ಕುಂತಿರಲ್ಲ, ನೀವೇನಿಲ್ಲ ಹನಿಮೂನ್ ಮಾಡ್ತಾ ಕುಂತಿರನ? ಮಾತಾಡ್ರಿ, ಏನಾರ ಒಂದು ಕಾರಣ ಹುಡುಕ್ರಿ, ಕಣ್ಣಿಗೆ ಕಾಣ್ಬಾರ್ದು ಅಂತ ಕಾರಣ ಹುಡುಕಿ ನಮ್ಮಿಬ್ಬರಿಗೆ ಡೈವರ್ಸ್ ಕೊಡ್ತೀರಿ. ಒಟ್ಟು ನಂಗೆ ಡೈವರ್ಸ್ ಬೇಕಷ್ಟ. ನಾ ಏನಾರ ಒಂದು ಪಾಯಿಂಟ್ ಸೆಕೆಂತಾನೆ ಏನುವಾ, ನಿನಗೆ ಡೈವರ್ಸಿನ ಬಗ್ಗೆ ಏನು ಅಭ್ಯಂತರ ಇಲ್ಲನವಾ? ಅಭ್ಯಂತರ ಇಲ್ಲ ಅಂತಾನ ಇಲ್ಲಿ ಮಠ ಬಂದೇನಿ. ವಕೀಲ್ರ ನಿಮ್ಮ ಪ್ರೊಸೆಸ್ ಏನೇನೈತೆ ಎಲ್ಲ ಮುಗಿಸಿ ನಮ್ಮಿಬ್ಬರಿಗೆ ಡೈವರ್ಸ್ ಕೊಡಿಸ್ಬಿಡ್ರಿ. ಜಲ್ದಿ ಮುಗಿಸ್ಬಿಡ್ರಿ ವಕೀಲ್ರ. ಬೇಡಾದವ್ರಿಗೆ ಬೇಸರ ಆಗಿರೋದಕ್ಕಿಂತ ಬೇಕಾದವ್ರಿಗೆ ಬಸರ ಆಗೋದು ಚಲೋ. ಸಂಜೆ ಜಿಲೇಬಿ ಮುರಿದು ಬಾಯಿಗೆ ಬಿತ್ತಲೆ. ಸರಿ ಸರಿ ಬರ್ರಿ, ಇಲ್ಲಿ ಒಂದು ಸೈ ಮಾಡಿ ಬರ್ರಿ. ಇಲ್ಲಿ ಮಾಡ್ರಿ. ಓಕೆ, ಆದಷ್ಟು ಜಲ್ದಿ ನೋಡ್ರಿ ಮತ್ತೆ ಮಾಡ್ತಾ ಹೋಗ. ಹಾಂ ರೀ, ನಾವೇನು ಬರ್ತಾವ್ರಿ. ಹೋಗ್ರಿ. ನಾನೇನು ಬರಲ್ರಿ. ಎಂಥ ಕಾಲ ಬಂತು ಮಾರೆ, ಮದುವೆಯಾಗಿ ಮರ್ದಿನ ಬಂದಾರು ಡೈವರ್ಸ್ ಕೊಡಕ್ಕೆ. ದೋಸ್ತ ಖುಷಿ ಫೋನ್ ಹಚ್ಚಿದ್ಲನ್ಲಿ, ಅರ್ಥ ಆತು ಬಿಡು. ನೀ ಎಲ್ಲಿ ನೀನು ಎಲ್ರಿಗೆ ಕಂಕಣ ಬಗ್ಗೆ ಸಿಗೋಲ್ದು ಅಂತ ಗುದ್ದಾಡಕತ್ರ ನೀ ಇರೋ ಕಂಕಣನ ಬಿಚ್ಚಾಕ ಹೊಂಟಿ ಅಲ್ಲಿ ಥೂ ನಿನ್ನ. ನೀ ಏನವ ನೀನು ಉಡಕ್ಕಿ ಹಾಕ್ಕೊಂಡು ಊರಾಗ ಅಡ್ಡಾಡ್ತಿ ಅಂದ್ರೆ ಅವ್ನ ಕೂಟ ಡೈವರ್ಸ್ ಅಪ್ಲೈ ಮಾಡಕ್ಕೆ ಹೋಗಿಲ್ಲ. ಇವರೇ ಕರ್ಕೊಂಡು ಹೋಗಿದ್ದು. ಡೈವರ್ಸ್ ಆಗೋದು ಅದ್ರ ಮದುವೆ ಯಾಕಾದ್ಲಿ, ಅದನ್ನ ಕಾಯರ ಬಿಚ್ಚ ಕುಡಿ ಇಲ್ಲಿ ಮನೆ ಪಡ್ ಮಾಡ್ಕೊಂಡು ತಿಂತಾನೆ. ದೋಸ್ತ ನಂಗೆ ಜಿಲೇಬಿ ಅಂದ್ರೆ ಇಷ್ಟ. ಎಲ್ಲರೂ ಕೂಡ ಬಾಯ ಜಾಮೂನ್ ತುರ್ಕಿದ್ರೆ ನಾ ಏನು ಮಾಡಿ? ಜಿಲೇಬಿ ಅಂದಿದ್ರೆ 1/4 kg ತಂದು ಕೊಡ್ತಿದ್ನಿ ಲಿಪ್ಪ. ಆ ಜಿಲೇಬಿ ಅಲ್ಲಲ್ಲಿ ನಾ ಹೇಳಿದ್ದು ಅರ್ಥ ಮಾಡ್ಕ್ಯಾ. ಎಲ್ಲರೂ ಅವರ ಕುಡಿದ್ರಿ ನನಗೆ. ಇಲ್ಲಿ ಯಾರು ಜಿಲೇಬಿನೋ ಯಾರು ಗುಲಾಬ್ ಜಾಮೂನೋ ನನಗಂತ ಒಂದು ತಿಳಿವಲ್ದು ನೋಡು. ನಿನ್ನ ಮರ್ಯಾದೆ ನೀನ ತಕೊಳಕತ್ತಿ, ಏನರ ಮಾಡ್ಕೊಂಡು ಹಾಳಾಗಿ ಹೋಗು. ಲೇ ಕುಂಬಳಕಾಯಿ, ಇಲ್ಲಿ ಬಾಲಿ, ಇಲ್ಲೇ ಕುಂಬಳಕಾಯಿ ಉಪ್ಪಿಟ್ಟು ಮಾಡ್ರ ತಿನ್ಬಾ. ಹಾ ಬಂದೆ, ನೀವು ತಗೋ ಹೋಗ್ರಿ. ಅದನ್ನ ಬಿಡ, ಬಾಲಿ ಮದ್ಮಕ್ಳು ಕರ್ಕೊಂಬ, ಟೈಮ್ ಆಗಿತ್ತು ಹೋಗ್ರಿ. ಬಿಗಿ ಹೋಗ್ರಿ. ಬಂದೆ ನಾ ಬಿಗದಾನಿ ಬಡ ಬಡ ಕರ್ಕೊಂಬಾರ್ಲಿ ಅವ್ರನ್ನ. ಬಂದೆ ಇವೊಬ್ಬ ಕರಿಯಾಕತ್ತಾನ, ಬಾರಪ್ಪ ಕತ್ತಲ್ದಾಗ ಕೊಡ್ತಾವ. ಬರ್ರಿ ಅದ್ ರೂಮಲ್ಲೇ ನಿಮ್ ಮೂರ್ ಬಾಳ ಬ್ಯಾಸ ಆಗೈತಪ್ಪ. ಅದಕ್ಕಾಗಿ ನೀ 2 ಡಬ್ಬಿ ಉಪ್ಪಿಟ್ಟು ಖಾಲಿ ಮಾಡಿ ತಗೋರಿ. ಪೋಸ್ಟ್ ಏನಪ್ಪ ಅದ? ಡಿವೋರ್ಸ್ ನೋಟಿಸ್ ರೀ. ಡಿವೋರ್ಸ್ ನೋಟಿಸ್ ಸಂಜೀವನಿ ಹೆಸರಲ್ಲೇ ಬಂದೈತಿ. ಸಂಜೀವನಿ ಹೆಸರಲ್ಲೇ ಬಂದೈತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಕತಿ ಇನ್ನು ಮ್ಯಾಕ್ ಸ್ಟಾರ್ಟ್ ಆಗೈತಿ. ಭಾಳಷ್ಟು ಜನ ಹೇಳಾಕೊಂತೀರಿ ನನಗೆ ವಿಡಿಯೋ ಲೆಂತ್ ಭಾಳ ಅಂದ್ರೆ ಭಾಳ ಕಮ್ಮಿ ಆಗೋತೈತಿ ಅಂತಂದು. ನೆಕ್ಸ್ಟ್ ವಿಡಿಯೋ ನಾನು ಇಂಪ್ರೂವ್ ಮಾಡ್ಕೊತೀನಿ. ಪ್ಲೀಸ್ ಈ ಕತಿ ಯಾರ್ಯಾರು ನೋಡಾಕೊಂತೀರಿ ಹೋಗಿ ಲೈಕ್ ಮಾಡಿರಿ, ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಹಂಗೆ ನಿಮ್ಗೆ ಏನಾರ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಕಮೆಂಟ್ ಹಾಕ್ರಿಪ್ಪ, ಅಷ್ಟನ್ನು ನಾ ಕೇಳ್ಕೊಳೋದು. ಆ್ಯಂಡ್ ಥ್ಯಾಂಕ್ ಯು.